ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಎಫ್ ಬಿಲ್ ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ, ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ವಿಡಿಯೋದಲ್ಲಿ ಇದೆ, ಸ್ಪೆಷಲ್ ಇದೆ ಅಂತ. ಸರಿನಾ? ಬನ್ನಿ ನೋಡೋಣ. ಎಲ್ಲರೂ ಬ್ರ್ಯಾಂಡ್ ಶರ್ಟ್ಗಳೇ ತೊಗೊಂಡಿರ್ತೀರಲ್ವಾ. ಈಗ ಸಾಮಾನ್ಯ ಎಲ್ಲರೂ ತೊಗೋತಾ ಇರೋದೇ ಕಾಸ್ಟ್ಲಿ ಶರ್ಟ್ಗಳು, ಕಮ್ಮಿ ಅಂತೇನಲ್ಲ. ಬಟ್ ಕಮ್ಮಿದೇ ಆಗಲಿ ಜಾಸ್ತಿದೇ ಆಗಲಿ ಕಲರು ಶೇಡ್ ಆಗಿಬಿಟ್ಟಿರುತ್ತೆ. ಇದು ನೋಡಿ, ನಾನು ಬಿಸಿಲಲ್ಲಿ ಹಾಕಿ ನನ್ನ ಹಸ್ಬೆಂಡ್ ಶರ್ಟ್ನೆಲ್ಲ ಫುಲ್ ಶೇಡ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಏನಾರು ಸಿಗ್ಬೋದೇನೋ ಆನ್ಲೈನಲ್ಲಿ ಅಂತ ನೋಡ್ತಿದ್ದಾಗ ನನಗೆ ಕದಮ್ ಅವ್ರದ್ದು ಕಲರ್ಗಳದ್ದು ಸಿಕ್ತು. ಅದರಿಂದನೇ ನಾನು ಅದನ್ನು ಯೂಸ್ ಮಾಡಿ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೆ. ಅಮೆಝಾನಿಂದ ಇದು ತರಿಸಿರೋದು. ಲಿಂಕ್ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದರದ್ದು ಕಲರ್ ಚಾರ್ಟ್ಗಳು ಸಹ ನಿಮಗೆ ಸಿಗುತ್ತೆ. ಯಾವ ಕಲರ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಈ 200 ರುಪೀಸಿಂದನೂ ಪ್ರೈಸು ಸ್ಟಾರ್ಟ್ ಆಗುತ್ತೆ. ಸಿಂಗಲಿಂದನೂ ಮಲ್ಟಿ ಕಲರ್ಸು ಸಿಗುತ್ತೆ ನಿಮಗೆ. ಅದರಲ್ಲೇ ಗ್ಲೌಸ್ ಕೊಟ್ಟಿರ್ತಾರೆ ಮತ್ತು ಪ್ಲಾಸ್ಟಿಕ್ದು ಎಪ್ರನ್ ಸಹ ಕೊಟ್ಟಿರ್ತಾರೆ. ನಾನು ಇದನ್ನೆಲ್ಲ ಹಾಕಿ ಯೂಸ್ ಮಾಡಲಿಲ್ಲ, ಜಸ್ಟ್ ನಿಮಗೆ ತೋರಿಸೋಣ ಅಂತ ಹೇಳಿ ವೇರ್ ಮಾಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟು, ನೀರು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಪುಡಿ ಉಪ್ಪಾರು ಹಾಕ್ಬೋದು, ಕಲ್ಲು ಉಪ್ಪಾರು ಹಾಕ್ಬೋದು, ಅದು ನಿಮ್ಮ ಚಾಯ್ಸ್. ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಕದಮ್ ಅವ್ರದ್ದು ಕಲರ್ಸ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕಿ. ಡಾರ್ಕ್ ಕಲರ್ ಬೇಕು ಅಂತಂದರೆ 2 ಪ್ಯಾಕೆಟ್ ಯೂಸ್ ಮಾಡಿ. ನಮಗೆ ಜಾಸ್ತಿ ಡಾರ್ಕ್ ಬೇಡ ಅಂತಂದರೆ ಸಿಂಗಲ್ ಪ್ಯಾಕೆಟ್ ಯೂಸ್ ಮಾಡಿ. ಸೊ ಅದು ನಮ್ಮನೆಯವ್ರದ್ದು ಡಾರ್ಕ್ ಬ್ಲೂ ಇದ್ದಿದ್ದರಿಂದ ನಾನು 2 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಆ ನೀರೆಲ್ಲ ಕಾದ್ಮೇಲೆ ಆ ಪ್ಯಾಕೆಟ್ ಹಾಕಿ, ಕಲರ್ಸ್ನ ಹಾಕಿ ಶರ್ಟ್ನ ಡಿಪ್ ಮಾಡಿ. ಈ ಸೌಟು ಅದು ಎಲ್ಲ ತೊಗೋಬೇಡಿ, ಆದಷ್ಟು ಈ ಕಡ್ಡಿ ಬರುತ್ತಲ್ಲ ಅದು ತೊಗೊಳ್ಳಿ. ನಾನು ಮುದ್ದೆ ಜಡಿಯೋದು ತೊಗೊಂಡಿದ್ದೆ, ಅದರಲ್ಲೇ ಮಾಡಿದ್ದು ನಾನು. ಇದನ್ನು ಜಾಸ್ತಿ ಡಿಪ್ ಮಾಡಿ ಒಂದು 2 ಮಿನಿಟ್ಸ್. ಎಲ್ಲ ಸೈಡು ಕರೆಕ್ಟಾಗಿ ಡಿಪ್ ಆಗಬೇಕು, ಆವಾಗಲೇ ನಿಮಗೆ ಎಲ್ಲ ಕಡೆಯೂ ಕರೆಕ್ಟಾಗಿ ಕಲರ್ ಆಗೋದು. ಇಲ್ಲಾಂದರೆ ಒಂದು ಕಡೆ ಕಲರ್ ಆದರೆ ಇನ್ನೊಂದು ಕಡೆ ಕಲರ್ ಆಗಿರಲ್ಲ. ಸೊ ಎಲ್ಲ ಕಡೆಯೂ ಕ್ಲೀನಾಗಿ ಡಿಪ್ ಮಾಡ್ಕೊಳ್ಳಿ. ಆವಾಗ ಫುಲ್ ಕಲರ್ ಶರ್ಟ್ಗೆ ಆಗಿರುತ್ತೆ. ಇಲ್ಲಾಂದಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅರ್ಧ ಹಳೆ ಶರ್ಟು ಅರ್ಧ ಹೊಸ ಶರ್ಟ್ ಥರ ಕಾಣುತ್ತೆ. ಸೊ ಫುಲ್ಲು ಕ್ಲೀನಾಗಿ ಡಿಪ್ ಮಾಡ್ಕೊಳ್ಳಿ, ಓಕೆನಾ? ಅದಾದಮೇಲೆ ಆ ಪಾತ್ರೆ ಆದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಇದು ಬಿಸಿನೀರಲ್ಲ, ಮಾಮೂಲಿ ವಾಟ್ರೇ. ಅದಕ್ಕೆ ನಿಮಗೆ ಶಾಂಪೂ ಟೈಪಲ್ಲ, ಇದು ಲಿಕ್ವಿಡ್ ಟೈಪ್ ಏನೋ ಕೊಟ್ಟಿರ್ತಾರೆ, ಇದು ಜೆಲ್ಲು ಏನಾರು ಅಂದ್ಕೊಳ್ಳಿ, ಅದನ್ನು ಕೊಟ್ಟಿರ್ತಾರೆ. ಅದನ್ನೂ ಪಾತ್ರೆಗೆ ಹಾಕ್ಬಿಟ್ಟು ಆ ಡಿಪ್ ಮಾಡಿರೋದನ್ನ ತೆಗೆದು ಆ ಪಾತ್ರೆಗೆ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಕ್ಲೀನಾಗಿ ಎಲ್ಲನೂ ಡಿಪ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಆಗಬೇಕು ಅದು, ಆ ಥರ ಪ್ರೆಸ್ ಮಾಡಿ ಡೀಪಾಗಿ. ಮತ್ತು ಇದು ಶರ್ಟ್ಗೆ ಅಂತ ಮಾತ್ರ ಅಲ್ಲ, ನಮ್ಮ ಲೇಡೀಸ್ದು ಟಾಪು, ಪ್ಯಾಂಟ್, ಸ್ಯಾರೀಸ್, ಮಕ್ಕಳು ಬಟ್ಟೆ ಪ್ರತಿಯೊಂದಕ್ಕೂ ನೀವು ಆ ಕಲರ್ಸ್ಗಳನ್ನ ಯೂಸ್ ಮಾಡ್ಬೋದು. ಶರ್ಟ್ಗೆ ಮಾತ್ರನೇ ಅಂತಲ್ಲ. ಇದನ್ನು 100% ಯೂಸ್ ಮಾಡಿ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ ನಾನು. ಇದ್ರದ್ದು ಪ್ರೈಸ್ ಬಂದು 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಫುಲ್ ಸೆಟ್ ತರಿಸಿದ್ರೆ 4-5 ಕಲರ್ ತರಿಸಿದ್ರಿಂದ ಇದ್ರದ್ದು ಪ್ರೈಸ್ ಬಂದು 350 ಆಗಿತ್ತು. ಈಗ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡಿ, ಫೈನಲ್ ಲುಕ್ ಇದು. ನಾನೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಹೊಸ ಶರ್ಟ್ ಥರನೇ ಕಾಣಿಸ್ತಾ ಇದೆ. ಐರನ್ ಮಾಡಿಬಿಟ್ರಂತೂ ಇನ್ನೂ ಸೂಪರಾಗಿ ಕಾಣುತ್ತೆ. ನಾನು ಹಾಗೇ ತೋರಿಸ್ತಿದ್ದೀನಿ, ಐರನ್ ಮಾಡಿಲ್ಲ. 100% ರಿಸಲ್ಟ್ ಸಿಗುತ್ತೆ ನಿಮಗೆ. ಇದರಲ್ಲಿ ನೀವು ಯೂಸ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಶರ್ಟ್ನ ವೇಸ್ಟ್ ಮಾಡೋದ್ರ ಬದಲು ಪುನಃ ಯೂಸ್ ಮಾಡಿದ್ರೆ ನಮಗೇನೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಅಷ್ಟೇ. ನನ್ನ ಪೇಜ್ನ ಫಾಲೋ ಮಾಡೋದನ್ನ, ಲೈಕ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ. ಥ್ಯಾಂಕ್ ಯು.